ಕರಗ ಆಗ್ನೇಯ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿರುವ ವಿಶಿಷ್ಟ ಧಾರ್ಮಿಕ ನೃತ್ಯ ಕರಗ. ಅರಿಶಿನ ಬಣ್ಣದ ಪಂಚೆ, ತಲೆಗೆ ಮುಂಡಾಸು, ಹಣೆ, ಎದೆ, ಕೈಗಳಿಗೆ ನಾಮ, ಕಾಲಿಗೆ ಗೆಜ್ಜೆ, ಕೈಯಲ್ಲಿ ಕತ್ತಿ ಹಿಡಿದು ಡೋಲು, ಓಲಗ ಮೊದಲಾದ ವಾದ್ಯಗಳ ತಾಳಗತಿಯೊಂದಿಗೆ ಹಸ್ತಮುದ್ರೆ, ಮುಖಭಂಗಿಗಳನ್ನು ಪ್ರದರ್ಶಿಸುತ್ತಾ ಮಾಡುವ ನೃತ್ಯವೇ ಕರಗ ನೃತ್ಯ. ಮೂಲತಃ ತಮಿಳುನಾಡಿನಲ್ಲಿ ಪ್ರಚಲಿತದಲ್ಲಿದ್ದ ಈ ಧಾರ್ಮಿಕ ನೃತ್ಯಾಚರಣೆ ಕರ್ನಾಟಕದ ಆಗ್ನೇಯ ಭಾಗದ ಊರುಗಳಾದ ಬೆಂಗಳೂರು, ತುಮಕೂರು, ಮೈಸೂರು, ಹೊಸಕೋಟೆ, ಕೋಲಾರ ಜಿಲ್ಲೆಯ ನರಸಾಪುರ, ಮಾಲೂರು, ಆನೇಕಲ್ಲು, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದೆ. ಕರಗ ಎಂಬುದು ತಮಿಳು ಭಾಷೆಯ ಪದ. ಸಂಸ್ಕೃತದಲ್ಲಿ ಕರಕ ಎಂಬ ಪದವಿದೆ. ನೀರಿನ ಗಡಿಗೆ ಎಂಬುದು ಇದರ ಅರ್ಥ. ಕರಗ ಕರ್ನಾಟಕದಲ್ಲಿ ಆರಂಭವಾದದ್ದು ಹೈದರ್ ಅಲಿಯ ಕಾಲದಲ್ಲಿ, ಅಂದರೆ ಸುಮಾರು 250 ವರ್ಷಗಳ ಹಿಂದೆ ಎಂಬುದು ದಾಖಲೆಗಳಿಂದ ತಿಳಿದುಬರುತ್ತದೆ. ದಕ್ಷಿಣದ ಯುದ್ಧಗಳಲ್ಲಿ ವೀರಾವೇಶದಿಂದ ಹೋರಾಡುತ್ತಿದ್ದ ತಿಗಳ ಜನಾಂಗವನ್ನು ಕರೆತಂದ ಹೈದರ್ ಅಲಿ ಅವರನ್ನು ಆಗ್ನೇಯ ಕರ್ನಾಟಕದಲ್ಲಿ ನೆಲೆಗೊಳಿಸಿದ. ಹೀಗೆ ಕರ್ನಾಟಕದಲ್ಲಿ ನೆಲೆಗೊಂಡ ತಿಗಳರು ತಮ್ಮ ಆಚರಣೆಯಾದ ಕರಗ ನೃತ್ಯವನ್ನು ಇಲ್ಲಿ ಆರಂಭಿಸಿದರು ಎನ್ನಲಾಗುತ್ತದೆ. ಆದರೆ ಪಂಪಾರನ್ನರ ಕಾವ್ಯಗಳಲ್ಲಿ ಕರಗದ ಪ್ರಸ್ತಾಪವಿರುವುದು ಕನ್ನಡ ನಾಡಿನಲ್ಲಿ ಕರಗ ಉತ್ಸವ ಆಚರಣೆ ಹಾಗೂ ಕರಗ ಇನ್ನೂ ಪ್ರಾಚೀನವಾದದ್ದು ಎಂಬುದಕ್ಕೆ ಸಾಕ್ಷಿಯಾಗಿದೆ.